ಅದ್ಗೆ ಕೊಡಿ, ನಾನ್ ಅಣ್ಣನ್ಗೆ ನಾ ಬಡಿಸ್ತೀನಿ. ದಿನ ಅದ್ಗೆ ತಾನೇ ನಿಮಗ್ ಬಡಿಸ್ತಾರೆ, ಇವತ್ತಿನ ನಾನ್ ಬಡಿಸ್ತೀನಿ. ಎಷ್ಟು ದಿನ ಬಡಿಸ್ತೀಯಮ್ಮ? ಒಬ್ಬ ಶ್ರೀಮಂತನ ಮನೆಯಿಂದ ಒಬ್ಬ ಹುಡುಗನ ಕರ್ಕೊಂಬರೋರ್ಗು ತಾನೆ. ಆ ಕಷ್ಟನ ನಾನ್ ನಿಮಗ್ ಕೊಡಲ್ಲ ಅಣ್ಣ. ನನ್ ಮನಸ್ಸಿನಲ್ಲಿ ಒಬ್ರಿದ್ದಾರೆ. ನನ್ನ ಅಣ್ಣನ್ ಗೌರವಕ್ಕೆ, ಮರ್ಯಾದೆಗೆ ಅವ್ರು ಯಾವ್ದೇ ರೀತಿ ಕಡಿಮೆ ಇಲ್ಲ. ಒಳ್ಳೆ ಮನೆತನಕ್ ಸೇರ್ತವ್ರು. ಇದೆಲ್ಲ ನಿನ್ಗಿಷ್ಟ ಆದ್ರೆ ಮಾತ್ರ ಅಣ್ಣ, ಇಲ್ಲ ಅಂದ್ರೆ ಬೇಡ. ಅವನ್ ಯಾರೇ ಆಗಿದ್ರು ನಾನಿನ್ ಮದುವೆ ಮಾಡಿ ಮುಗಿಸ್ತೀನಿ. ಹುಡುಗ ಯಾರಮ್ಮ? ಡಾಕ್ಟರ್ ಅಣ್ಣ, ಗಿರೀಶ್ ಅಂತ. ನನ್ ಕಾಲೇಜ್ನಲ್ಲೇ ಸೀನಿಯರ್ ಸ್ಟೂಡೆಂಟ್. ಅವ್ರ ತಂದೆ ಯಾರು ಹೇಳಮ್ಮ? ಈಗ್ಲೇ ಮಾತಾಡ್ ಮುಗಿಸ್ಬಿಡ್ತೀನಿ. ನನ್ ತಂಗಿ ಹಿಡಿಸಿದೆ ಅಂದ್ಮೇಲೆ ನೇರ ಮದುವೆನೆ. ಅಯ್ಯಯ್ಯೋ, ಅವಸರ ಪಡ್ಬೇಡ ಅಣ್ಣ. ನೀನ್ ಒಪ್ಕೊಂಡ್ರೆ ನಿನ್ನನ್ನು ಕರ್ಕೊಂಡು ಮಾತುಕತೆಗೆ ಅವ್ರ ಮನೆಗ್ ಬರ್ತೀನಿ ಅಂತ ಹೇಳಿದ್ದೆ. ಮೊದ್ಲವ್ರು ಯಾರು ಅಂತ ಹೇಳಮ್ಮ. ಬೇರೆ ಯಾರು ಅಲ್ಲ ಅಣ್ಣ, ನಮ್ ಕಾಲೇಜ್ ಫಂಕ್ಷನ್ ಅಲ್ಲಿ ನಿನ್ ಪಕ್ಕದಲ್ಲಿ ಕೂತಿದ್ರಲ್ಲ, ಪೊಲೀಸ್ ಆಫೀಸರ್ ಧರ್ಮರಾಜ್. ಯಾಕಣ್ಣ ಕೈ ತೊಳೆದು ಬಿಟ್ಟೆ? ಕೈ ಶುದ್ಧ ಮಾಡ್ಕೊಂಡೆ. ಬೀಗ್ರು ಪೊಲೀಸ್ನವ್ರಲ್ವಾ? ಅಣ್ಣ, ಹಾಗಾದ್ರೆ ನಾವ್ ನಾಳೆನೆ ಅವ್ರ ಮನೆಗ್ ಹೋಗೋಣವಾ? ಹೋಗೋಣ. ನಿಮ್ ತಂಗಿ ಪೊಲೀಸ್ ಆಫೀಸರ್ ಅಂತ ಹೇಳಿದ ತಕ್ಷಣ ಕೈ ತೊಳ್ಕೊಂಡ್ಬಿಟ್ರೆ? ಆ ಪೊಲೀಸ್ ಆಫೀಸರ್ ಬೇರೆ ಯಾರೂ ಅಲ್ಲ, ಎಷ್ಟೋ ಸಲ ನನ್ನ ಜೈಲಿಗೆ ಕಳಿಸಿರು ಧರ್ಮರಾಜ್. ಯಾವ ಹಳೆ ಕತೆ ನನ್ನ ತಂಗಿ ಗೊತ್ತಾಗಬಾರ್ದು ಅಂತ ನಾವ್ ಈ ಹಳ್ಳಿಗೆ ಬಂದ್ ಜೀವನ ಮಾಡ್ತಿದ್ದೀವೋ ಅದು ನನ್ನ ತಂಗಿ ಗೊತ್ತಾಗತ್ತೆ. ಈಗೇನ್ರಿ ಮಾಡ್ತೀರಾ? ಹೀಗೆ ಆಗ್ಬೇಕು ಅಂತ ಆ ತಾಯಿ ನಿರ್ಧಾರ ಮಾಡಿರ್ಬೇಕಾದ್ರೆ. ಹಾಗಾದ್ರೆ ನೀವ ಎಸ್ಪಿನ ಭೇಟಿ ಮಾಡ್ತೀನಿ. ನನ್ನ ತಂಗಿಗೋಸ್ಕರ ಅವ್ರನ್ನ ಕೇಳ್ತೀನಿ. ಬನ್ನಿ ಯಜಮಾನ್ರೆ. ಓ, ಈಗ ನೀವು ತಾನೇ ಈ ಊರನ್ನೇ ಉದ್ಧಾರ ಮಾಡಕ್ ಅವತರಿಸಿರೋ ದೇವರು. ಊರ್ ಜನ ಎಲ್ಲ ಸೇರಿ ತೇರಲ್ಲಿ ಕೂರ್ಸಿ ಎಳ್ಕೊಂಬರ್ಬೇಕಾ ದೇವ್ರು ನೀವು. ಈಗ ನನ್ನ ಮನೆ ಹುಡ್ಕೊಂಡ್ ಬಂದಿದ್ದೀರಲ್ಲ, ಏನ್ ವಿಷಯ? ಇವಳು ನನ್ನ ತಂಗಿ ಗೌತಮಿ. ನಾನ್ ಮೆಡಿಕಲ್ ಕಾಲೇಜ್ನಲ್ಲಿ ಭಾಷಣ ಮಾಡುವಾಗ ಚಪ್ಪಾಳೆ ತಟ್ಟಿದ ಹುಡುಗಿ ನೀನೇ ತಾನೆ? ನೀನ್ ಇವ್ರ ತಂಗಿನ? ಏನಾಗ್ಬೇಕು ದೇವ್ರೆ? ನನ್ನ ತಂಗಿ ಒಬ್ಬ ಹುಡುಗನ್ ಪ್ರೀತಿಸ್ತಾ ಇದ್ದಾಳೆ. ಅರ್ಥ ಆಯ್ತು. ನಿಮ್ ಅಂತಸ್ತಿಗೆ ಮೀರಿ ನಿಮ್ ತಂಗಿ ಪ್ರೀತಿಸಿದಾಳೆ. ಅದಕ್ಕೆ ಗಂಡಿನ ಮನೆ ಕಡೆಯವರು ತಕರಾರು ಮಾಡಿದ್ರು. ಅದಕ್ಕೆ ಈ ಯಜಮಾನ್ರಿಗೆ ಈ ಪೊಲೀಸ್ ಸಹಾಯ ಬೇಕು. ನಿಮ್ ಸಹಾಯ ನನಗೆ ಬೇಕಾಗಿಲ್ಲ. ಅದು ಸರಿನೇ. ನಿಮ್ ಹತ್ರ ಇಲ್ದಿರೋ ಜನಗಳ ನೀವೇ ಹಾಲಿನ ಆಯ್ತಲ್ಲ. ಅದಿರ್ಲಿ, ವರ ಯಾರು? ನಿಮ್ ಹುಡುಗನ್ ಸ್ವಲ್ಪ ಕರಿತೀರಾ? ಯಾಕೆ? ಆ ಹುಡುಗ ಅವನಿಗೆ ಗೊತ್ತಾ? ಗಿರೇ, ನಮಸ್ಕಾರಪ್ಪ. ಏನ್ ನನ್ ಮಗನ್ ಹಾಗೆ ನೋಡ್ತಾ ಇದ್ದೀರಾ? ವರ ಇವ್ರೆ. ಏನೋ ಚಿಕ್ಕ ವಯಸ್ಸು, ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ, ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನಿಮ್ಮ ಒಪ್ಪಿಗೆ ಕೇಳೋಕ್ ಬಂದಿದೆ. ಗಿರಿ, ಒಳಗೋಗು. ತಪ್ಪಿಲ್ಲ. ನಿಮ್ ತಂಗಿ ಓದಿರೋ ಓದ್ಗೂ ಇವಳಿಗಿರೋ ಅಂದಕ್ಕೂ ನನ್ ಮಗನ್ ಆಸೆ ಪಡೋದ್ರಲ್ಲಿ ತಪ್ಪೇ ಇಲ್ಲ. ಆದ್ರೆ ನೀವ್ ಆಸೆ ಪಡ್ತಾ ಇರೋದು ತಪ್ಪು. ನಿಮ್ ತಂಗಿಗೆ ನನ್ ಮಗನ್ ಮದುವೆ ಆಗೋ ಯೋಗ್ಯತೆ ಇದೆ, ಆದ್ರೆ ನಿಮಗೆ ನನ್ನ ಸಂಬಂಧಿ ಆಗೋ ಅರ್ಹತೆ ಇದೆಯಾ? ನಾನ್ ನನ್ನ ಮಗನ ಇನ್ವಿಟೇಷನ್ ಕಾರ್ಡ್ ನಲ್ಲಿ ಧರ್ಮರಾಜ್ IPS ಅಂತ ಹಾಕೋತೀನಿ. ಅದೇ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ನಿನ್ನ ಹೆಸರು ಪಕ್ಕ ಏನ್ ಹಾಕೋತೀಯ? ಡಿಗ್ರಿ ಬದಲು ಸೆಕ್ಷನ್ 143, 145, 148? ಬೇಡ, ಕಾಮಿಡಿ ಆಗೋಗುತ್ತೆ. ನಾನ್ ನನ್ನ ವಂಶದ ಬಗ್ಗೆ ಎದೆ ತಟ್ಕೊಂಡು ಹೆಮ್ಮೆಯಿಂದ ಹೇಳ್ಕೊತೀನಿ. ಆದ್ರೆ ನಿನ್ ಬಗ್ಗೆ ಏನಾದ್ರೂ ಹೆಮ್ಮೆಯಿಂದ ಹೇಳ್ಕೊಳಕ್ಕಾಗತ್ತಾ? ನಿಲ್ಸಿ. ನಮ್ಮ ಅಣ್ಣನ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ನೀವು? ನಿಮ್ ಇಷ್ಟ ಬಂದ ಹಾಗೆ ಮಾತಾಡ್ತಾ ಇದ್ದೀರಾ? ಗೌತಮಿ, ಅಣ್ಣ ಬೇಡ ಅಣ್ಣ, ಇವ್ರ ಮಗ ನನಗ್ ಬೇಕಾಗಿಲ್ಲ. ನಮ್ಮಣ್ಣ ಅವ್ರ ಬಗ್ಗೆ ಅವ್ರು ಏನ್ರಿ ಹೇಳ್ಕೊಳಕ್ ಸಾಧ್ಯ? ಈ ಊರ್ನವ್ರು ಕೇಳಿ, ಅವ್ರು ಯಾರು ಅಂತ ಗೊತ್ತಾಗತ್ತೆ. ಯಾವ್ದು? ಒಂದ್ ಕಾಲದಲ್ಲಿ ನಿಮ್ಮಣ್ಣ ರೌಡಿ, ಕೇಳಿ, ದಾದ ಆಗಿದ್ದ ಅಂತ ಊರ್ ಜನಕ್ಕೆ ಗೊತ್ತಾ?
ಅದ್ ನನಗ್ ಗೊತ್ತು. ಅದನ್ನ ಅವನ್ ಮರ್ತಿರ್ಬೋದು, ನಾನೇ ಬರೀಲಿ. ನಿಮಗ್ ನಾನ್ ಹಿಡಿಸ್ಲಿಲ್ಲ ಅಂದ್ರೆ ಹೇಳ್ಬಿಡಿ. ಅದನ್ನು ಬಿಟ್ಟು ನನ್ನ ಮುಂದೆ ನನ್ನ ಅಣ್ಣನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನನಗ್ ನಿಮ್ಮೆಲ್ಲಿರೋ ಮರ್ಯಾದೆನೆ ಹೊರಟೋಗುತ್ತೆ. ನಿಮ್ಮ ಅಣ್ಣ ಯಾರು ಅಂತ ನೀನೇ ಕೇಳು. ಅವನೊಬ್ಬ ರೌಡಿ ಅಲ್ಲ, ಕೇಡಿ ಅಲ್ಲ, ದಾದ ಅಲ್ಲ ಅಂತ ಹೇಳ ಕೇಳು. ಹೆತ್ತ ತಾಯಿ ಕೈಯಿಂದನೇ ತನ್ನ ಮಗನ್ನ ಕೊಲೆ ಮಾಡಿಸಿದ ಕೊಲೆ ಪಾತಕ ಅಲ್ಲ ಅಂತ ಹೇಳ ಕೇಳು. 3 ಜನ ಅಮಾಯಕ ವಿದ್ಯಾರ್ಥಿಗಳು ಬಸ್ನಲ್ಲೇ ಉರಿದು ಬೂದಿ ಆಗಕ್ಕೆ ಕಾರಣವಾದ ಆ ಪಾಪಿ ಯಾರು ಅಂತ ಹೇಳ ಕೇಳು. ಅಣ್ಣ, ಅವ್ರು ಹೇಳ್ತಾ ಇರೋದು ಯಾವ್ದು ನನ್ ಕೈಲಿ ನಂಬಕ್ ಆಗ್ತಿಲ್ಲ. ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳೋಣ 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 ಹೇಳೋಣ. ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ನಾನು ಹೇಗಮ್ಮ ಹೇಳಿ? ಅವ್ರ ದೃಷ್ಟಿನಲ್ಲಿ ನಾನ್ ಮಾಡಿದ್ದೆಲ್ಲ ತಪ್ಪಾಗಿ ಕಂಡಿರ್ಬೋದು. ಒಂದು ಕಾಲದಲ್ಲಿ ನಿಮ್ಮಣ್ಣ ಹಾಗೆ ಇದ್ದ. ಗೌತಮಿ ಗೌತಮಿ ಗೌತಮಿ, ತಪ್ಪು ಮಾಡ್ಬಿಟ್ರಿ ಸರ್. ನಾನೇ ಮರ್ತು ಹೋಗಿದ್ದ ನನ್ನ ಹಳೆ ಕತೆನ ಹೇಳಿ ನೀವು ತಪ್ಪು ಮಾಡ್ಬಿಟ್ರಿ. ಇದೇ ಜಾಗದಲ್ಲಿ ನಾನೇನಾದ್ರೂ ಹಳೆ ಶಿವ ಆಗಿದ್ದಿದ್ರೆ ಇಲ್ಲಿ ನಡೀತಾ ಇದ್ದ ಕಥೆನೇ ಬೇರೆ. ಯಾವತ್ತಿದ್ರೂ ನನ್ನ ತಂಗಿ ಕುತ್ತಿಗೆಗೆ ನಿಮ್ಮ ಮಗನೇ ತಾಳಿ ಕಟ್ಟೋದು. ಡಾಕ್ಟರ್, ನನ್ನ ತಂಗಿ ಹೇಗಿದ್ದಾಳೆ? ನಥಿಂಗ್ ಟು ವರಿ. ಗಾಬರಿಯಿಂದ ತಲೆ ಸುತ್ತಿದ್ದಾರೆ ಅಷ್ಟೇ. ನೀವು ಹೋಗಿ ನೋಡಬಹುದು. ಗೌತಮಿ, ನೀನಾ ನೀನಾ ನೀನ್ ನನ್ನ ಅಣ್ಣ ಅಲ್ಲ, ನನ್ನ ಅಣ್ಣ ಅಲ್ಲ. ನನ್ ಕಣ್ಮುಂದೆ ಇರ್ಬೇಡ. ಹೊರಟೋಗು ಹೊರಟೋಗು. ಗೌತಮಿ, ನಾನ್ ನಿನ್ನ ಕ್ಷಮಿಸೋದಿಲ್ಲ, ಖಂಡಿತ ಕ್ಷಮಿಸೋದಿಲ್ಲ. ಯಾಕೆ ಯಾಕೆ ನಿನ್ ಪಾಪನ ಹಣದಿಂದ ನನ್ನ ಓದಿಸ್ದೆ? ಯಾಕೆ ನನ್ನ ಹತ್ರ ಒಳ್ಳೆಯವನಾಗಿ ನಡ್ಸಿ ನನ್ನ ಹೀಗೆ ವಂಚಿಸ್ದೆ? ಇಂಥ ಕೇವಲವಾದ ಜೀವನನ ನಾನ್ ನಿನ್ ಹತ್ರ ಬೇಡಿದ್ನಾ? ನೀನೊಬ್ಬ ರೌಡಿ, ಹಣ ತಗೊಂಡು ಜನಗಳನ್ನ ಹೊಡಿಯೋನು, ಜೈಲಿಗೆ ಹೋಗಿರೋನು. ನನ್ನನ್ ಕೊಂದ್ಬಿಡು, ನಿನ್ ಕೈಯಾರೆ ನನ್ನನ್ ಕೊಂದ್ಬಿಡು. ಇನ್ ಮೇಲೆ ನಿನ್ ತಂಗಿ ಬದುಕಿರೋಕೆ ನನಗೆ ಇಷ್ಟ ಇಲ್ಲ. ಕೊಂದ್ಬಿಡು ಕೊಂದ್ಬಿಡು. ಮುಚ್ಚು ಬಾಯ್. ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ? ಎಷ್ಟು ದಿನ ನೀನ್ ಇವ್ರ ತಂಗಿ ಆಗಿರ್ತೀಯಾ? ಒಂದು ಹೆಣ್ಣಿಗೆ ಒಡ ಹುಟ್ಟಿದವ್ರ ಮೇಲೆ ಪ್ರೀತಿ ಇರೋದು ಮದ್ವೆ ಆಗೋವರೆಗೂ ಮಾತ್ರನೇ. ಮದ್ವೆ ಆದ್ಮೇಲೆ ಅವಳಿಗೆ ಸರ್ವಸ್ವನು ಅವಳ ಗಂಡನೇ. ಪ್ರತಿಯೊಂದು ಹೆಣ್ಣು ಒಡ ಹುಟ್ಟಿದವ್ರು ಹೇಗಿದ್ರು ಕಟ್ಕೊಳ್ಳೋನು ಒಳ್ಳೆಯವನಾಗಿರ್ಬೇಕು ಅಂತ ಆ ದೇವ್ರನ್ನ ಬೇಡ್ಕೋತಾಳೆ. ನಾನು ಹಾಗೆ ಪ್ರಾರ್ಥನೆ ಮಾಡಿ ನಿಮ್ಮಣ್ಣನ್ ಪಡೆದಿದ್ದು. ನನ್ನ ಜೀವನನೇ ನಾನು ಅವ್ರಿಗೆ ಒಪ್ಸಿದ್ದೀನಿ ಅಂದ ಮೇಲೆ ನನ್ನ ಗಂಡ ಎಂಥವ್ರು ಅಂತ ನೀನೇ ಯೋಚನೆ ಮಾಡಿ ನೋಡು. ಅವ್ರು ಒಂದ್ ವೇಳೆ ತಪ್ಪು ಮಾಡಿದ್ರು ಅದಕ್ಕೆ ಚಿಂತೆ ಮಾಡ್ಬೇಕಾದ್ದು ನಾನೇ ಹೊರತು ನೀನಲ್ಲ. ನೀನ್ ಆಸೆ ಪಟ್ಟವನು ನಿನಗ್ ಸಿಗ್ಲಿಲ್ಲ ಅಂತ ನೀನು ನಿಮ್ಮಣ್ಣನ ದ್ವೇಷಿಸ್ತಾ ಇದೀಯ. ಒಂದ್ ವೇಳೆ ನಿನಗೆ ಮದ್ವೆ ಆದ ಮೇಲೆ ನಿಮ್ಮಣ್ಣ ಒಬ್ಬ ರೌಡಿ ಅಂತ ಗೊತ್ತಾಗಿದ್ದಿದ್ರೆ ನೀನ್ ಹೀಗೆ ಮಾಡ್ತಿದ್ಯಾ? ನೀನ್ ನಿನ್ ಗಂಡನ್ ಬಿಟ್ಟು ಸಾಯೋಕ್ ಸಿದ್ಧವಾಗ್ತಿದ್ಯಾ? ಆವತ್ತಿನಿಂದ ಇವತ್ತಿನವರೆಗೂ ಅವರು ನಿನಗೋಸ್ಕರನೇ ಬಾಳ್ತಿದ್ದಾರೆ. ನನ್ ತಂಗಿ ಒಬ್ಬ ತಾಯಿ ಆಗೋವರೆಗೂ ನೀನು ತಾಯಿ ಆಗ್ಬಾರ್ದು ಅಂತ ನನ್ ಜೊತೆ ಸಂಸಾರ ನಡೆಸ್ತಾರೆ. ಮದುವೆ ಆಗಿನೋ ಬ್ರಹ್ಮಚಾರಿಯಾಗಿ ಬಾಳ್ತಿದ್ದಾರೆ. ಇಂಥವ್ರನ್ನ ನೀನು ಅಪರಾಧಿ ಅಂತ ಹೇಳ್ತೀಯ? ಇನ್ನೊಂದು ಸಲ ನನ್ನ ಗಂಡನ ಬಗ್ಗೆ ಹೀಗೆಲ್ಲ ತಪ್ಪಾಗಿ ಮಾತಾಡಿದ್ಯೋ ನಾನ್ ಸುಮ್ಮನಿರೋಲ್ಲ. ರೆಡಿ, ದಯವಿಟ್ಟು ನನ್ನ ತಂಗಿನೇನು ಅನ್ಬೇಡಿ. ಒಂದು ವೇಳೆ ನಾನು ಅಪರಾಧಿ ಆಗಿದ್ರೆ ಪ್ರತಿ ದಿವಸ ನಾನು ಪೂಜೆ ಮಾಡೋ ಆ ತಾಯಿ ನನ್ನ ತಂಗಿ ಇಷ್ಟಪಟ್ಟವನ ಜೊತೆ ಅವಳು ಮದುವೆ ನಡೆಸೋದ. ನಾನು ನಿರಪರಾಧಿ ಆಗಿದ್ರೆ ಖಂಡಿತ ಅವಳು ಇಷ್ಟಪಟ್ಟವನ ಜೊತೆ ಅವಳ ಮದುವೆ ನಡೆಯುತ್ತೆ, ನಡೆಸ್ತಾಳೆ. ತಾಂಬೂಲಂ ಸ್ವೀಕೃತ್ವ ಶುಭಂ ಭವತು. ಈ ಹಳ್ಳಿಗೆ ನೀವು ತುಂಬಾ ದೊಡ್ಡ ಮನುಷ್ಯರು. ನಿಮ್ ಸಂಬಂಧ ಬೆಳೆಸೋಕೆ ನಾವು ಬಹಳ ಪುಣ್ಯ ಮಾಡಿದ್ವಿ. ಸಾಹೇಬ್ರೆ, ಈ ಹಳ್ಳಿ ನಾನೊಬ್ಬ ದೊಡ್ಡ ಮನ್ಸ ಅಂತ ಚಿಲ್ರೆ ಹುಡುಗರು ಗೊತ್ತಿಲ್ಲದೆ ಇದ್ರು ನಿಮ್ಮಂತ ದೊಡ್ಡವ್ರಿಗೆ ಗೊತ್ತಿದೆಯಲ್ಲ, ತುಂಬಾ ಸಂತೋಷ. ದೇವ್ರು ತೋರಿಸ್ತೇನೆ, ಬನ್ನಿ ಬೇಗ ಬೇಗ ಬನ್ನಿ. ಓಡೇನ್ ಎಲ್ಲ ಸಾಲಾಗಿ ನಿಲ್ಲಿ. ಅಗೋ ಅಲ್ಲಿ ಕರಿ ಮೋಡದ ಮೇಲೆ ಒಂದು ಬಿಳಿ ಮೋಡ ಇದೆಯಲ್ಲ, ಅಲ್ಲೇ ದೇವ್ರು ಬರೋದು. ಕೈ
ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರಿ. ದೇವ್ರು ಬರ್ಲಿಲ್ಲ ಅಂದ್ರೆ 100ಕ್ಕೆ 200 ಕೊಡ್ತೀಯ ತಾನೇ? ನಿಮ್ ತಾಯಣೆ ಕೊಡ್ತೀನಿ. ಎಲ್ಲಯ್ಯ ದೇವ್ರು ಕಾಣಿಸ್ತಾ ಇಲ್ಲ? ರೀ ಐನೋರೆ ಮುಚ್ಕೊಳ್ರಿ ಬಾಯಿ. ದೇವ್ರು ನಮ್ ತರ ಕೆಲಸ ಕಾರ್ಯ ಇಲ್ದಲ್ಲಿರೋ ಬಿಗ್ಟಾಸಿ ನನ್ ಮಗ ಅಲ್ಲ. ಭೂಮಿ ಮೇಲಿರೋ 84 ಕೋಟಿ ಜೀವರಾಶಿನ ನೋಡ್ಕೊಂಡು ಫೈನಲ್ ಆಗಿ ಇಲ್ಲಿಗೆ ಬರ್ಬೇಕು ತಾನೆ. ಅಲ್ಲೇ ನೋಡ್ತಾ ಇರ್ರಿ. ಅಬ್ಬಾ ದೇವ್ರೇ, ಅಯ್ಯಯ್ಯೋ ಬಂದ್ಬಿಟ್ಟ ನೋಡ್ರಿ. ಅಲ್ಲಿ ಪಟ್ಟೆ ಪಿತಾಂಬರ ಹುಟ್ಟಿದಾನೆ, ನವರತ್ನ ಕಿರೀಟ, ಮೈಯಲ್ಲೆಲ್ಲ ಹಾರ ಹಾಕೊಂಡಿದ್ದಾನೆ. ಅಯ್ಯಯ್ಯೋ ದೇವ್ರೇ, ನನ್ ಜನ್ಮ ಸಾರ್ಥಕ ಆಯ್ತಪ್ಪ, ನನ್ ಜನ್ಮ ಸಾರ್ಥಕ ಎಲ್ಲಿ ಆಯ್ತು. ಕಾಣ್ತಾ ಇದ್ದಾನೆ ದೇವ್ರು? ಎಲ್ ಕಾಣಿಸ್ತಾನ? ಅಯ್ಯೋ ಕಕ್ವಾ ನನ್ನ ಮಗನೇ, ಕಳ್ಕೊಂಡಲ್ಲೋ ಅದೃಷ್ಟಾನ. ಯಾರ ಹೆಂಡತಿ ಪತಿವ್ರತೆನೋ ಅವ್ರಿಗೆ ಆ ಭಗವಂತ ಕಾಣಿಸೋದು. ಸ್ವಾಮಿ, ನಿಮ್ಗೆ ದೇವ್ರು ಕಾಣ್ತಾ ಇದೀಯಾ? ಸುಮ್ಮನೆ ಎಲ್ರ ಮುಂದೆ 100 ರೂಪಾಯಿಗೋಸ್ಕರ ನನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಹೇಳಕ್ಕಾಗತ್ತೇನೆಯ? ದೇವ್ರೇ, ಕೊಬ್ಬರಿ ಬೆಳ್ಳಿತರ ಎಲ್ಲಾ ಬೆಳಗು ಉಗ್ರ ಹಾಕೊಂಡಿದ್ಯಲ್ಲಪ್ಪ. ಗೋವಿಂದ, ಚೇರ್ಮನ್ ದೇವ್ರು ಕಾಣಿಸ್ತಾ ಇದ್ದಾನೆ. ಎರಡೆರಡು ಕಾಣಿಸ್ತಾ ಇದೆ. ಹೇಳು, ಏನ್ ಕಾಣಿಸ್ತಾ ಇರೋದು? ಎರಡೆರಡು 2 ಪಾದಗಳು. ಆಹಾ ಪರಮಾತ್ಮ, ಒಂದು ಕೈಲಾಸ, ಇನ್ನೊಂದು ವೈಕುಂಠ. ಬೇಗ ಮನೆ ಸೇರ್ಕಣಿ, ಎಲ್ರ ಜನ್ಮ ಪಾವನ ಆಯ್ತು. ಆಹಾ ಎಂತ ಧನ್ಯನ ಮಾಡಿದೆಯೋ ಪರಮಾತ್ಮ. ಅಬ್ಬ, ಈ ಊರಲ್ಲಿ 50,000 ರೂಪಾಯಿ ಕಲೆಕ್ಷನ್, ಮುಂದೂರಲ್ಲಿ 2 ಲಕ್ಷ ರೂಪಾಯಿ ಮಾಡ್ಕೊಂಡ್ಬಿಟ್ಟು ಹಿಂಗೆ ಊರ್ ಮೇಲೆ ತಿರುಗಿ 4 ಕೋಟಿ ಮಾಡ್ಕೊಂಡ್ಬಿಟ್ಟು ಎಲ್ಲಾರ ನೀಟಾಗಿ ಸೆಟ್ಲ್ ಆಗ್ಬಿಡೋದು. ಜಿಂಗ್ ಚಾಕ್ ಜಿಗ್ ಜಿಗ್ ಚಾಕ್. ಡಾಕ್ಟ್ರಮ್ಮ ಅಣ್ಣ, ತಗೊಳಮ್ಮ, ನಾಡಿದ್ದೆ ನನ್ ಮಗನ್ ಮದ್ವೆ. ನೀವಿಬ್ರು ತಪ್ಪದೆ ಬರ್ಬೇಕಮ್ಮ. ಏನಣ್ಣ ಇದು? ನಿಶ್ಚಿತಾರ್ಥ ಅರ್ಜೆಂಟ್ ಅಲ್ಲಿ ಆಗೋಯ್ತು. ನೋಡು, ನೀನೊಂದ್ ಹೆಣ್ಮಗನ ಹೆತ್ಕೊಟ್ಟಿದ್ರೆ ನಾನಾಕ್ ನನ್ ಮಗನಿಗೆ ಅಲ್ಲಿ ಇಲ್ಲಿ ಹೆಣ್ಣು ನೋಡ್ಬೇಕಾಗಿತ್ತು ಅಲ್ವೇನೆ? ಈ ಹುಡುಗಿ ಸರ್ಜಾಪುರದ ಜಮೀನ್ದಾರ್ ಗೌಡನ ಒಬ್ಳೇ ಮಗಳು. ಇವಳು BS ಕಾಲೇಜಲ್ಲಿ ತಾನೇ ಓದ್ತಾ ಇದ್ದಿದ್ದು? ಯಾಕೆ, ನಿನ್ಗೆ ಅವಳು ಗೊತ್ತಾ? ತಪ್ಪು ಮಾಡ್ಬಿಟ್ರೆ ಅಣ್ಣ. ಏನ್ ಹೇಳ್ತಿದ್ಯಾ? ತಪ್ಪು ಮಾಡಿರೋ ಒಂದು ಹುಡುಗಿನ ನಿಮ್ಮನೆ ಸೊಸೆಯಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ? ಏನ್ ಹೇಳ್ತಿದ್ಯಮ್ಮ? 6 ತಿಂಗಳ ಹಿಂದೆ ಈ ಹುಡುಗಿಗ್ ನಾನೇ ಅಬಾರ್ಷನ್ ಮಾಡಿದ್ದೆ. ಅವಳೇನಂತ ಸರಿಯಾಗಿ ನೋಡಿ ಹೇಳಮ್ಮ. ಲಗ್ನ ಪತ್ರಿಕೆಯಲ್ಲಿ ಅವಳ ಫೋಟೋನೇ ಇದೆ. ಅವ್ರ ತಂದೆನೆ ಕರ್ಕೊಂಡ್ ಬಂದು ಅಬಾರ್ಷನ್ ಮಾಡಿಸಿದ್ದು. ಒಬ್ಬ ಡಾಕ್ಟರ್ ಆಗಿ ಈ ವಿಷಯನ ನಾನು ಹೊರಗಡೆ ಎಲ್ಲೂ ಹೇಳ್ಕೊಡುದು. ಆದ್ರೆ ತಂಗಿಯಾಗಿ ಅಣ್ಣನ ಹತ್ರ ಈ ವಿಷಯನ ಹೇಳ್ದೆ ಹೇಗ್ ಮುಚ್ಚಿಡ್ಲಣ್ಣ? ಪಾಪ ರೀ, ಎಲ್ಲ ನೀವು ಮಾಡಿದ ಪಾಪನೇ ಇದು. ಜೈಲಲ್ಲಿರೋ ಅಪರಾಧಿಗೂ ಕೂಡ ಹಳೆದನ್ನೆಲ್ಲ ಮರೆತು ಹೊಸ ಜೀವನ ಪ್ರಾರಂಭಿಸು ಅಂತ ಹೇಳೋ ನೀವು ಮನೆವರೆಗೂ ಬಂದ ಶಿವಪ್ಪನ್ಗೆ ಹಳೆ ಕತೆನೆಲ್ಲ ಹೇಳಿ ಅವಮಾನ ಮಾಡಿದ್ರಿ. ಆ ಪಾಪನೇ ಇವತ್ತು ನಮ್ಮ ಮಗನಿಗೆ ಇಂಥ ಸಂಬಂಧನ ಗಂಟ್ ಹಾಕಿದ್ದು. ಮೋಸ ಮಾಡಿ ಜೀವನ ಮಾಡೋನ್ನ ರೌಡಿ ಅಂತಾರೆ. ಆದ್ರೆ ಅವನ್ ತಿದ್ದೋನ್ ಹ್ಯಾಗ್ರಿ ರೌಡಿ ಆಗ್ತಾನೆ? ಅವತ್ತು ಸುಭಾಷ್ ಚಂದ್ರ ಬೋಸಾಗೆ ಕಂಡ ಆ ಮನುಷ್ಯನ ನೋಡಿ ನಾನ್ ತುಂಬಾ ಹೆಮ್ಮೆ ಪಟ್ಟೆ. ಆದ್ರೆ ಆ ವ್ಯಕ್ತಿನ ನೀವು ರೌಡಿ ಅಂತ ಅವಮಾನ ಮಾಡಿ ಕಳ್ಸಿದ್ರಿ. ಆ ಪಾಪನೇರಿ ನಮ್ ಮಗನಿಗೆ ಇಂಥ ಸಂಬಂಧನ ಗಂಟ್ ಹಾಕಿದ್ದು. ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ ನಮ್ ಮಗನಿಗೆ ಒಂದ್ ಒಳ್ಳೆ ಭವಿಷ್ಯ ರೂಪಿಸಿ. ಇವ್ರು ನಮ್ಮನೆಗ್ ಬರ್ತಿದ್ದಾರೆ. ಏನ್ ಮಾಡ್ತಿದ್ದೀರಾ? ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ, ಒಬ್ಬ ಮಗನ್ ತಂದೆಯಾಗಿ ನಿಮಗ್ ಬಹಳ ಅವಮಾನ ಮಾಡ್ಬಿಟ್ಟೆ. ಅದಕ್ಕೆ ಇವತ್ತು ಈ ರೀತಿ ಕ್ಷಮೆ ಕೇಳಕ್ ಬಂದಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ ದೃಷ್ಟಿಗೆ ನೀವು ರೌಡಿ ಹಾಕೊಂಡ್ರು, ಜನಗಳ ದೃಷ್ಟಿಲಿ ನೀವು ಸುಭಾಷ್ ಚಂದ್ರ ಬೋಸ್. ಒಂದಲ್ಲ ಒಂದಿನ ಈ ಪೊಲೀಸ್ ನನ್ ಮನೆ ಬಾಗಿಲಿಗೆ ಬರ್ತಾನೆ, ನನ್ನ ಹತ್ರ ಸಹಾಯ ಕೇಳ್ತಾನೆ ಅಂತ ನೀವು ಅವತ್ತು ಹೇಳಿದ್ರಿ. ಇವತ್ತು ಅದೇ ರೀತಿ ನಾನು ನಿಮ್ಮ ಹತ್ರ ಸಹಾಯ ಕೇಳಕ್ ಬಂದಿದ್ದೀನಿ. ಸಹಾಯನ? ನಿಮಗ? ನಾನಾ? ಹೇಗೆ? ನಿಮಗೆ ಅವಮಾನ ಮಾಡಿದ ಆತರದಲ್ಲಿ ನನ್ ಮಗನ್ಗೆ ಗೌಡನ್ ಮಗಳ ಜೊತೆ ನಿಶ್ಚಿತಾರ್ಥ ಮಾಡಿದೆ. ಆದ್ರೆ ಆ ಹುಡುಗಿಗೆ ಮೊದ್ಲೇ ಅಬಾರ್ಷನ್ ಆಗಿದೆ ಅಂತ ಡಾಕ್ಟರ್ ಆಗಿರೋ ನನ್ನ ತಂಗಿ ಹೇಳಿದ್ಮೇಲೆ ನಂಗೆ ನಿಜ ಗೊತ್ತಾಗಿದ್ದು. ಈ ಮದ್ವೆ ನಡಿಬಾರ್ದು. ಯಾಕೆಂದ್ರೆ ಊರಿಗೆಲ್ಲ ಪತ್ರಿಕೆ ಹಂಚಿ ಈಗ ನಾನೇ ಮದ್ವೆ ನಿಲ್ಸಿದ್ರೆ
ಡಾಕ್ಟರ್ ಆಗಿರೋ ನನ್ನ ತಂಗಿ ಹೇಳಿದ್ರಿಂದನೇ ಈ ಮದುವೆ ನಿಂತೋಯ್ತು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅದರಿಂದ ನನ್ನ ತಂಗಿ ಜೀವಕ್ಕೆ ಅಪಾಯ. ಅದಕ್ಕೆ ನಿಮ್ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ. ಆವತ್ ನೀವು ನಿಮ್ ತಂಗಿಗೋಸ್ಕರ ನನ್ನ ಹತ್ರ ಬಂದ್ರಿ. ಆದ್ರೆ ನಾನಿವತ್ತು ನನ್ನ ಮಗನಿಗೋಸ್ಕರ ಮಾತ್ರ ಅಲ್ಲ, ನನ್ನ ತಂಗಿಗೋಸ್ಕರನೂ ಬಂದಿದ್ದೀನಿ. ಲಗ್ನ ಪತ್ರಿಕೆಯಲ್ಲಿ ನನ್ನ ಮಗನ ಹೆಸರು ಜೊತೆ ಗೌಡನ್ ಮಗಳ ಹೆಸರೇ ಇಲ್ಲಿ. ಆದ್ರೆ ನಿಜ ಜೀವನದಲ್ಲಿ ನಿಮ್ ತಂಗಿ ನನ್ನ ಮಗನ ಹೆಂಡತಿಯಾಗಿ ಬಾಳ್ಬೇಕು. ಅದನ್ನ ನೀವೇ ನೆರವೇರಿಸ್ಕೊಡ್ಬೇಕು. ಬರ್ತೀನಿ. ಕ್ಷಮಿಸ್ಬಿಡು. ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡದೆ ಎಷ್ಟಿನೇ ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ದಾಗ ನಾನ್ ಮಾಡಿದ ತಪ್ಪು ಅಂತ ನನಗ್ ಗೊತ್ತಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ್ಣ. ಏನಮ್ಮ ನೀವು ನನ್ನ ಹತ್ರ ಕ್ಷಮೆ ಕೇಳ್ಬೋದಾ? ನೀವ್ ಯಾರು? ಶಿಪ್ ಮರ್ಚೆಂಟ್ ತ್ಯಾಗರಾಜ್ ಅವ್ರ ಮಗಳ ಜೊತೆ ಓದೋರು, ಗ್ರಾನೈಟ್ ಗಂಗಾಧರ್ ಅವ್ರ ಮಗಳ ಜೊತೆ ಓದೋರು. ನೀವು ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯನ ಹತ್ರ ಕ್ಷಮೆ ಕೇಳ್ಬೋದಮ್ಮ? ಏನಮ್ಮ ನೀವು? ನನಗೆ ಮದ್ವೆ ಬಗ್ಗೆ ಯೋಚನೆ ಇಲ್ಲ. ಆದ್ರೆ ನಾನ್ ಸಾಯೋವರೆಗೂ ಈ ನನ್ನ ಅಣ್ಣನಿಗೆ ನಾನ್ ತಂಗಿ ಆಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ದಯವಿಟ್ಟು ನನ್ನ ದೂರ ಮಾಡ್ಬೇಡ ಅಣ್ಣ. ದಯವಿಟ್ಟು ನನ್ನ ದೂರ ಮಾಡ್ಬೇಡ. ಇದುವರೆಗೂ ಜಗತ್ನಲ್ಲಿ ಪುಟ್ಟ ಮಗು ಕಾಲಿನಿಂದ ಒದ್ದು ಯಾವ ತಾಯಿಗಾದ್ರೂ ನೋವಾಗಿದೆಯಮ್ಮ? ನನ್ನ ತಂಗಿ ಮಾತಿನಿಂದಲ್ಲ, ಕಾಲಿನಿಂದ ಒದ್ರು ನಾನು ನಿಂಗೆ ತಾಯಿಯಾಗೇ ಇರ್ತೀನಿ. ಏಯ್, ಇದು ದುಃಖ ಪಡ್ಬೇಕಾಗಿರೋ ಸಮಯ ಅಲ್ಲ, ಸಂತೋಷವಾಗಿರ್ಬೇಕಾಗಿರೋ ಸಮಯ. ಹುಡುಗಿ ಕಡೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇದೇ ಸರಿಯಾದ ಸಮಯ. ನೀನಿಂದ ಹೊರಟು ಹೋಗು. ಎಲ್ಲಿಗಮ್ಮ? ಯಜಮಾನ್ರ ಮನೆಗೆ ಕಣೋ. ನೀನ್ ಅವ್ರ ತಂಗಿನ ಮದ್ವೆ ಆಗಕ್ಕೆ ನಿಮ್ ತಂದೆ ಒಪ್ಕೊಂಡಿದ್ದಾರೆ. ನೀನ್ ತಕ್ಷಣ ಹೋಗಿ ಯಜಮಾನ್ರ ಮನೆ ಸೇರ್ಕೋ. ಮಿಕ್ಕಿದ್ದೆಲ್ಲ ಅವ್ರು ನೋಡ್ಕೋತಾರೆ. ಎಲ್ಲೋಡೋಗ್ತಿದ್ಯಾ? ಅದು ಏನಿಲ್ಲ. ಯಾಕೋ ಅವ್ನು ಹಿಡ್ಕೊಂಡಿದ್ದೀರಾ? ಕದ್ದೋಡೋಗ್ತಿದ್ದ. ಅದಕ್ಕೆ ಕದ್ದೋಡೋಗ್ತಿದ್ನ? ಯಾಕೋ ಎಲ್ಲ ಹೋಗ್ತಿದೆ? ಯಜಮಾನ ನೋಡಕ್ಕೆ. ಯಾರು? ನನ್ ಮನೆಗ್ ಬಂದು ಅವ್ನ ತಂಗಿನ ನನ್ನ ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಕೇಳಂದಲ್ಲ ಅವನ? ಹೌದು. ಅವನ್ ಮಾತಿಗೆ ಮರುಳಾಗಿ ನೀನ್ ಅವ್ನ ಮನೆ ಅಳಿ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಇರ್ಬೋದು ಬೀಗ್ರೆ, ಅವನಿಗೆ ಆ ಪವರ್ ಅದೇ. ನನ್ನ ಮುಂದೆನೆ ಜಿಲ್ಲಾ ಕಮಿಷನರ್ ಅವ್ನ್ ನೋಡ್ದಟ್ಕೆ ರಬಕ್ ಅಂತ ನಿಂತ್ಕೊಂಡ್ಬಿಟ್ರು. ಅಂದ್ಮೇಲೆ ನಿಮ್ ಮಗ ಅವ್ನ್ ನೋಡ್ಕೊಂಡ್ ಯಾಕೆ ಹೋಗಲ್ಲ? ಯಾರ ಯಜಮಾನ್ರು? ಯಾರ ಈ ಗೌಡ್ರು? ಯಾರ ಜೊತೆ ನೀನ್ ಮದುವೆ ಮಾಡ್ಬೇಕು ಅಂತ ನಾನ್ ತೀರ್ಮಾನ ಮಾಡಿಲ್ವೋ? ನಡಿಯೋ. ಅಪ್ಪ ಕೇಳಿಯಪ್ಪ, ನನ್ ಮಾತು ಕೇಳಿಯಪ್ಪ. ಅಪ್ಪ ಅಪ್ಪ ಪ್ಲೀಸ್ ನನ್ ಮಾತು ಕೇಳಿ. ಅಪ್ಪ ಒಂದ್ ನಿಮಿಷ. ಅಪ್ಪ ಅಪ್ಪ ಪ್ಲೀಸ್. ಯಾವಾಗ ಅಳಿಯಂದ್ರು ಓಡೋಗಕ್ ನೋಡಿದ್ರು ಅವಾಗ ನಾವೇ ಹುಷಾರಾಗಿರ್ಬೇಕು ಬೇಗ್ರೆ. ಈ ಮದ್ವೆ ಏನಾರ ಉಲ್ಟಾ ಆದ್ರೆ ಮದ್ವೆಗೆ ಅಂತ ಬಂದಿರೋ ದೊಡ್ಡ ಮನ್ಸಿಗೆ ನಾನು ಉತ್ತರ ಕೊಡಕ್ ಆಯ್ಕಿಲ್ಲ. ಅದಕ್ಕೆ ಇಷ್ಟೆಲ್ಲಾ ವ್ಯವಸ್ಥೆ ಆದ್ಮೇಲೂ ಅಳಿಯಂದ್ರು ಮತ್ತೆ ಓಡೋದ್ರೆ ನಾನ್ ನಿಮ್ ಮೇಲೆ 5 ಕೋಟಿ ರೂಪಾಯಿ ಮಾನಸ್ ಮೊಕದ್ಮೆ ಹಾಕ್ತೀನಿ. ಅಷ್ಟೇ ಅಲ್ಲ, ಆ ಶಿವಪ್ಪ ಅಂದ್ಕೊಂಡಿದ್ದನ್ನ ಮಾಡ್ ಮುಗಿಸೋ ಮನುಷ್ಯ ಯಾವಾಗ ಒಂದ್ ತಂಗಿನ ನಿಮ್ ಮಗನಿಗೆ ಮದುವೆ ಮಾಡ್ಕಳಿ ಅಂತ ಕೇಳೋದ್ಮೇಲೂ ನೀವ್ ಒಪ್ಲಿಲ್ವೋ, ಅದಕ್ಕವನು ನಿಮ್ ಮಗನ್ ಹೊತ್ಕೊಂಡೋಗಕ್ಕೂ ಯೋಸನಲ್ಲ. ಅದಕ್ಕೆ ಪೊಲೀಸ್ ಆಫೀಸರ್ ಮಗನ್ನ ಅರೆಸ್ಟ್ ಮಾಡಿ ರೂಮಲ್ಲಿ ಕೂಡಾಕಿವ್ನಿ. ಹೆಂಗೆ? ಕರೆಕ್ಟ್. ಅಳಿ ಅಂದ್ರೆ ನನ್ ಕ್ಷಮಿಸ್ಬಿಡಿ. ಯಜಮಾನ್ರನ್ನ ಹುಡುಕೊಂಡು ಅವನ್ ಹೋಗ್ಲಿಲ್ಲ ರೀ, ನಾನೇ ಕಳಿಸ್ದೆ.
ಮೆಲ್ಲಿಗೆ ಮೆಲ್ಲಿಗೆ ಮಾತಾಡೆ. ನೀವು ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ ಅಂತ ತಾನೇ ಹೇಳಿದ್ದು. ಈಗ ನೋಡಿದ್ರೆ ನಿಮ್ ಕೈಯಾರ ನೀವೇ ನಿಮ್ ಮಗನ ಸಿಕ್ಕಾಕ್ಸ್ಬಿಟ್ರಲ್ರಿ. ಅಲ್ವೇ, ಈಗ ನಂದು ಹೋಗಿದ್ ಕೇಳಿಸ್ಕೊಂಡೆ ತಾನೆ. ಮದುವೆ ಮಂಟಪದವರೆಗೂ ಬಂದ್ ನನ್ ಮಗ ಮತ್ತೆ ತಪ್ಪಿಸ್ಕೊಂಡು ಓಡೋದ್ರೆ ನನ್ ಮೇಲೆ 5 ಕೋಟಿ ರೂಪಾಯಿ ಮಾನಷ್ಟ ಮೊಕದ್ದಮೆ ಹಾಕ್ತೀನಿ ಇಂದ. ಹಾಗಂತ ಮೊದ್ಲೇ ಅಭಾಷಣ ಮಾಡಿಸ್ಕೊಂಡಿರೋ ಆ ಹುಡುಗಿನ ನಮ್ ಮಗನಿಗೆ ಗಂಟು ಹಾಕ್ತೀರಾ? ಮೊದಲಿಗೆ ಅಭಾಷಣ ಆಗಿರೋ ವಿಷಯ ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಯಜಮಾನ್ರು ಬರ್ತಾರೆ, ಖಂಡಿತ ಬಂದೇ ಬರ್ತಾರೆ. ಅವ್ರು ಬಂದ್ ನನ್ ಮಗನ್ ಕರ್ಕೊಂಡು ಹೋಗಿ ಅವ್ರ ತಂಗಿ ಜೊತೆ ಮದುವೆ ಮಾಡ್ತಾರೆ. ಆಗ ನನ್ ಗೌಡನ ಹತ್ರ ಹೋಗಿ ಅಯ್ಯಯ್ಯೋ ಹಿಂಗ ಆಗೋಯ್ತಲ್ಲ ಅಂತ ನಾಟಕ ಆಡ್ತೀನಿ. ಹಾಗೆ ಇದೇ ರೀ ಪೊಲೀಸ್ನವ್ರ ಬುದ್ಧಿ ಅಂದ್ರೆ. ಪೊಲೀಸ್ ಬುದ್ಧಿ ಏನು ಅಂತ ನೀನ್ ನನಗ್ ತೋರಿಸ್ದೆ, ಈ ಗೌಡನ್ ಕ್ರಿಮಿನಲ್ ಬುದ್ಧಿ ಹೆಂಗೆ ಅಂತ ಇಲ್ಲಿಗೆ ಬರೋ ಆ ಯಜಮಾನಗ್ ನಾನ್ ತೋರಿಸ್ತೀನಿ. ನಾವು ರೆಡಿ. ಹೆಂಗಿದೆ ವ್ಯವಸ್ಥೆ? ಬ್ರಹ್ಮಾಂಡವಾಗಿದೆ. ಟೈಮ್ ಆಯ್ತು, ನಮ್ ಸೀನಿಯರ್ ಆಫೀಸರ್ಸ್ ಎಲ್ಲ ಬಂದ್ಬಿಡ್ತಾರೆ. ಅಯ್ಯೋ, ನಿಮ್ ಆಫೀಸರ್ಗೆಲ್ಲ ಪ್ರಮೋಷನ್ ಕೊಟ್ರಲ್ಲ, ಆ ಮಂತ್ರಿಗಳೆಲ್ಲ ನಮ್ಮ ಮದುವೆಗೆ ಬರ್ತಾವ್ರೆ ನಮಗೋಸ್ಕರ. ಒಳ್ಳೇದು, ತುಂಬಾ ಸಂತೋಷ. ಆಯ್ತು ರೆಡಿ. ಓ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬರ್ಬೇಕು. ನಡ್ರಿ. ವರನ್ ಕರ್ಕೊಂಡ್ ಬನ್ನಿ. ತಗೋ ಅಳಿಯಂದ್ರು ಉಸಾರ ಕರ್ಕೊಬಾ. ಹೋಗೋ ಉಸಾರೋ. ಏನ್ರಿ ಅವ್ರಿನ್ನೂ ಬರ್ಲೇ ಇಲ್ಲ? ಬರ್ತಾರೆ. ಅಲ್ಲಪ್ಪ ಕುಂಕುಮ ಧಾರಣೆ ಮಾಡ್ಕೊ. ನನಗೆ ಯಾಕೋ ಭಯ ಆಗ್ತಿದೆ ರೀ. ಹೆದರ್ಕೋಬೇಡ, ಖಂಡಿತ ಬರ್ತಾರೆ. ವಧುನ್ ಕರ್ಕೊಂಡ್ ಬನ್ನಿ. ಲೇ ಬೇಗ ಹೋಗೆ. ಯಾಕಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ರಿ. ಏನ್ರಿ ನಮ್ ಹುಡುಗಿ ಕಾಣಿಸ್ತಿಲ್ಲ. ಏನ್ರಿ ಹುಡುಗಿನೇ ಕಾಣಿಸ್ತಿಲ್ಲ ಅಂತಿದ್ದಾರೆ, ಎಲ್ಲೋಗಿರ್ಬೋದು? ಗೊತ್ತಾಗ್ಲಿಲ್ವಾ ಈ ಕೆಲ್ಸ ಯಜಮಾನ್ರದ್ದು? ಇವನು ನನ್ ಮಗನ್ ಲಾಕ್ ಮಾಡ್ದ, ಅವರು ಇವನ್ ಮಗಳನ್ನ ಲಾಕ್ ಮಾಡಿದ್ರು.
ಹೆಣ್ಣಿಲ್ಲ ಅಂದ್ರೂ ಮದುವೆ ನಡೆಯುತ್ತಾ? ಅಂದ್ರೆ ನನ್ನ ಆಳುಗಳಿಗೆಲ್ಲ ಚಳ್ಳೆ ಹಣ್ಣು ತಿನ್ನಿಸಿ ಇಲ್ಲಿಗೆ ಬಂದು ನನ್ನ ಮಗಳನ್ನ ಹೊತ್ಕೊಂಡು ಹೋಗವನೆ. ನಾನು ಬಾಸಿಂಗ ಅಭದ್ರ ಮಾಡ್ದೆ, ಆದ್ರೆ ಅವನು ತಾಳಿನೇ ತಗೊಂಡೋದ. ಇವನೇ ನನ್ನ ಮಗಳು ಹೊತ್ಕೊಂಡೋಗಿದ್ದು. ಇವನೇ ನನ್ನ ಮಗಳಲ್ಲಿ ನನ್ನ ಮಗಳನ್ನ ಹೊತ್ಕೊಂಡೋಗಿ ನಿನ್ ತಂಗಿನ ಹಾಕಿಲ್ಲ ಕರ್ಕೊಂಡ್ ಬಂದಿದ್ಯಾ? ನನ್ನ ಮಗಳಲ್ಲಿ ಯಾರು ಯಾರ ಜೊತೆ ಸೇರ್ಬೇಕೋ ಅವ್ರನ್ನ ಅವ್ರ ಜೊತೆ ಸೇರಿಸ್ಬೇಕು ಅಂತಾನೆ ಬಂದಿದ್ದೀನಿ. ಇಷ್ಟೊಂದ್ ಜನ ಪೊಲೀಸ್ ಆಫೀಸರ್ಸ್ ಮಂತ್ರಿಗಳಿದ್ದು ಕೂಡ ನನ್ನ ಮಗಳನ್ನ ಬಚ್ಚಿಕ್ಕಿ ನಿನ್ ತಂಗಿಗೆ ಮದುವೆ ಮಾಡಕ್ ಆಯಕ್ಕಿಲ್ಲ, ಆಗಕ್ಕೆ ಇಲ್ಲ. ನನ್ನ ತಂಗಿ ಪ್ರೀತಿಸಿದ SP ಮಗನ್ ಜೊತೆ ಈ ಮದುವೆ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೇನೋ ನಿಜ. ಆದ್ರೆ ಲಗ್ನ ಪತ್ರಿಕೆ ಬರ್ಸಿ ಮದುವೆ ಮಂಟಪದವರೆಗೂ ಬಂದ ಈ ಮದುವೆ ನಿಂತು ಹೋದ್ರೆ ಎಲ್ಲಿ ನಿನ್ ಮಗಳ ಜೀವನ ಹಾಳಾಗುತ್ತೋ ಅಂತ ನಾನು ಆಕೆ ನೋಡೋಕ್ ಬಂದೆ. ಅಲ್ಲಿ ನನಗೆ ಗೊತ್ತಾಯ್ತು ಆಕೆಗೆ ಮದುವೆ ಇಷ್ಟ ಇಲ್ಲ, ಆಕೆಗೊಬ್ಬ ಪ್ರೇಮಿ ಇದ್ದಾನೆ ಅಂತ. ಆಮೇಲೆ ನಾನು ಆಕೆನ ನನ್ನ ಜೊತೆ ಕರ್ಕೊಂಡು ಹೋಗಿದ್ದೆ. ಅವರಿಬ್ರು ತಪ್ಪು ಮಾಡಿದ್ದು ಗಂಡಿನ ತಂದೆನ ಒಪ್ಸೋದಕ್ಕೆ ಹೊರತು ನೀವು ತಿಳ್ಕೊಂಡಿರೋ ಹಾಗೆ ಬೇರೆ ಯಾವ ಕೆಟ್ಟ ಉದ್ದೇಶದಿಂದನೂ ಅಲ್ಲ. ನಾನ್ ಎಷ್ಟ್ ಹೇಳಕ್ ಪ್ರಯತ್ನ ಪಟ್ರು ನೀವ್ ನನ್ ಮಾತೇ ಕೇಳ್ದೆ ತಪ್ಪ ಇವ್ರ ಮೇಲೆ ಹೊರಿಸಿ ನಮ್ಮಿಬ್ಬರನ್ನು ದೂರ ಮಾಡಿದ್ರಿ. ಮದ್ವೆ ಆದ್ಮೇಲೆ ನಾನ್ ಬದುಕಿರ್ಲೇಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. ಆದ್ರೆ ಇವ್ರು ನಮ್ಮಿಬ್ಬರನ್ನು ಒಂದ್ ಮಾಡಿ ನನ್ ತೀರ್ಮಾನನೇ ಬದಲಾಯಿಸ್ಬಿಟ್ರು. ಇವ್ರೆ ಅವ್ರ ತಂದೆ ಅವ್ರನ್ನ ಒಪ್ಸಿದ್ದು, ಈ ಯಜಮಾನ್ರೆ ನಮಗ್ ಮದ್ವೆ ಮಾಡಿಸಿದ್ದು. ನಿಮ್ಗಳ ಸಮ್ಮುಖದಲ್ಲಿ ನಡಿಬೇಕಾಗಿದ್ದ ಮದುವೆನ ನಾನ್ ನಡೆಸಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಮದುವೆಗೆ ಮುಂಚೆನೆ ನನ್ನ ಮಗಳ ದೇಹಕ್ಕೆ ಆಸೆಪಟ್ಟವನು ಖಂಡಿತ ಒಳ್ಳೆಯವನಾಗಿರಕ್ ಸಾಧ್ಯ ಇಲ್ಲ ಅಂತ ನನ್ನ ಮಗಳಿಗೂ SP ಮಗನ್ಗೂ ನಿಶ್ಚಿತಾರ್ಥ ಮಾಡಿದೆ. ಆದ್ರೆ ಇವ್ರ ತಂದೆ ಹತ್ರ ಒಪ್ಪಿಗೆ ತಗೊಳಕೋಸ್ಕರನೇ ಹಿಂಗೆಲ್ಲ ಮಾಡಿದ್ರು ಅಂತ ಈಗ ನೀವು ಹೇಳದ ಮೇಲೆ ಗೊತ್ತಾಯ್ತು. ನೀವು ನಿಮ್ಮ ತಂಗಿ ಮದುವೆ ಮಾಡಕ್ ಬರ್ತಿದ್ದೀರಾ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗಳು ಇಷ್ಟಪಟ್ಟವನ್ ಜೊತೆನೆ ಮದುವೆ ಮಾಡಿ ಕರ್ಕ ಬಂದಿದ್ದೀರಾ. ನೀವು ನಿಜವಾಗ್ಲೂ ದೊಡ್ಡ ಮನುಷ್ಯರು, ನೀವು ದೇವರಂತ ಮನುಷ್ಯರು. ಯಜಮಾನ್ರೆ ನನ್ನ ಕ್ಷಮಿಸ್ಬಿಡಿ. ಇಷ್ಟು ಜನರ ಮುಂದೆ ನನ್ನ ಮಗಳ ಮದುವೆ ಆಗೋದಕ್ಕಿಂತ ನಿಮ್ಮಂತ ಹೃದಯವಂತರ ಮುಂದೆ ನನ್ನ ಮಗಳ ಮದುವೆ ಆಗಿದ್ದು ಅವಳು ಪುಣ್ಯ. ಯಜಮಾನ್ರೆ, ಇಷ್ಟೊಂದ್ ಜನ ಮಂತ್ರಿಗಳು ದೊಡ್ಡ ಮನುಷ್ಯರು ನನ್ನ ಮಗಳ ಮದುವೆಗೆ ಅಂತ ಬಂದವ್ರೆ. ಇವರೆಲ್ಲರ ಸಮ್ಮುಖದಲ್ಲಿ ನಿಮ್ಮ ತಂಗಿ ಮದುವೆ ಇಲ್ಲೇ ಈಗಲೇ ಆಗ್ಬೇಕು, ಏನಂತೀರಾ? ದಯವಿಟ್ಟು ಕ್ಷಮಿಸಿ. ಇದು 5 ವರ್ಷಕ್ಕೊಂದ್ಸಾರಿ ಬದಲಾಗೋ ಗುಂಪು. ಯಾವತ್ತೂ ಬದಲಾಗದೆ ಇರೋ ಶಾಶ್ವತವಾಗಿ ನನ್ನ ಪ್ರೀತಿಸೋ ಗುಂಪು ಅಲ್ಲಿದೆ ನೋಡಿ. ಅವ್ರ ಸಮ್ಮುಖದಲ್ಲಿ ನನ್ನ ತಂಗಿ ಮದುವೆ ನಡಿಬೇಕು. ಎಲ್ಲ ದೇವ್ರದು. ನಮ್ಮ ತಾಯಿ ಹಳ್ಳಿಗೊಬ್ಬ ಡಾಕ್ಟರ್ ಬೇಕು ಅಂತ ಆಸೆ ಪಟ್ಟಿದ್ರು. ಆದ್ರೆ ಆ ಭಗವಂತ 2 ಡಾಕ್ಟರ್ನ ಕೊಟ್ಟಿದ್ದಾನೆ.